ನಾಳೆ ಬೆಳಗ್ಗೆ ಅಯೋಧ್ಯೆಯಲ್ಲಿ ರಾಮಲಲ್ಲನ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಪ್ರಾಣ ಪ್ರತಿಷ್ಠೆ ನಮ್ಮ ಹೆಮ್ಮೆಯ ಪ್ರಧಾನಿಗಳಾಗಿರುವಂಥ ನರೇಂದ್ರ ಮೋದಿಜಿಯವರು ಹಾಗೂ ಎಲ್ಲ ಯತಿವರಿಯರು ಸಾಧು ಸಂತರ ಸಮ್ಮುಖದಲ್ಲಿ ನೆರವೇರ್ತಾ ಇದೆ. ಇಡೀ ದೇಶಾದ್ಯಂತ ಒಂದು ಉತ್ಸವದ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಕೆಲವು ಕಡೆ ಬ್ಯಾನರು ಹಾಕುವಂಥದ್ದಕ್ಕೆಲ್ಲ ಸಮಸ್ಯೆ ಮಾಡಿದರು. ನಾನು ಕೂಡ ಮೈಸೂರಲ್ಲಿ ಪೊಲೀಸರಿಗೂ ಮಾತಾಡಿದ್ದೀನಿ. ಅಲ್ಲಿ ಎಲ್ಲ ಕಡೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಇದೊಂದು ರಾಷ್ಟ್ರೀಯ ಹಬ್ಬ ಇದು. ಹಾಗೂ ಎಲ್ಲರೂ ಕೂಡ ಭಾಳ ಉತ್ಸುಕತೆಯಿಂದ ಭಾಗಿಯಾಗ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ತಯಾರಿನೂ ಕೂಡ ಮಾಡಿದ್ವಿ. ರಾಮಲಲ್ಲನ ವಿಗ್ರಹವನ್ನು ಅದನ್ನು ಕೆತ್ತೋದಕ್ಕೋಸ್ಕರ ಎಲ್ಲಿ ಕಲ್ಲು ತೆಗೆದುಕೊಂಡು ಹೋಗಿದ್ರು ಅದು ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ಹಾರೋಹಳ್ಳಿ ಗುಜ್ಜೇಗೌಡನಪುರ ಅಂತೇಳಿ ಅಲ್ಲಿ ಎಲ್ಲಿ ಕಲ್ಲು ತೆಗೆದಿದ್ರು ಆ ರೈತನ ಭೂಮಿಯಿಂದ ಇನ್ನೊಂದಷ್ಟು ಕಲ್ಲು ಬಾಕಿದೆ, ಅಲ್ಲೊಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತ GT ದೇವೇಗೌಡರು ತೀರ್ಮಾನ ಮಾಡಿದರೆ ನಾಳೆ ಬೆಳಗ್ಗೆ ಅಲ್ಲೂ ಕೂಡ ನಾವು ಪೂಜೆಯನ್ನು ನೆರವೇರಿಸ್ತಾ ಇದ್ದೀವಿ. ರಾಮ ಭಕ್ತರ ಸರ್ಕಾರಗಳ ಎಲ್ಲ ಕಡೆನೂ ಕೂಡ ರಜೆಯನ್ನು ಕೊಟ್ಟಿದ್ದೇವೆ. ರಾಮ ಭಕ್ತರ ರಾಮನ ಹೆಸರಿನಲ್ಲಿ ರಾಮನ ಇಟ್ಕೊಂಡು ರಾಮನ ಬಗ್ಗೆ ಶ್ರದ್ಧೆ ಇಲ್ಲದೆ ಇದ್ದವ್ರು ಕೊಟ್ಟಿಲ್ಲ. ಇಡೀ ದೇಶಾದ್ಯಂತ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ. ಮರ್ಯಾದಾ ಪುರುಷೋತ್ತಮ ರಾಮನಿಗೆ 400 ವರ್ಷಗಳ ನಂತರ ಅವನಿಗೆ ಸಿಗಬೇಕಾದಂಥ ನೆಲೆ ಸಿಕ್ಕಿದೆ ಅಂತ ಜನ ಭಾಳ ಭಕ್ತಿ ಭಾವದಿಂದ ಆ ಕ್ಷಣವನ್ನು ಎದುರು ನೋಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಅದಕ್ಕೆ ಸ್ಪಂದಿಸ್ತಾ ಇಲ್ಲ, ಜನರ ಭಾವನೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತಂದರೆ ಇವರಿಗೆ ರಾಮಭಕ್ತಿಗಿಂತ ಓಟಿನ ರಾಜಕಾರಣದ ಮುಖ್ಯ ಆಗಿದೆ ಅಂತ ಅನಿಸ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.